ಇದು ಮೊಮ್ಮಗಳ ಪ್ರಾಣ ಕಾಪಾಡಿದ ಅಜ್ಜಿಯ ಆತ್ಮದ ಕತೆ. ಪಾತ್ರಧಾರಿಗಳು ಅಜ್ಜಿಯ ಆತ್ಮ ಮತ್ತು ಕವನ ಎಂಬ ಹೆಣ್ಣು ಮಗಳು. ಕಥೆಯು ಒಂದು ಬಸ್ಸಿನ ಪ್ರಯಾಣದಿಂದ ಆರಂಭವಾಗುತ್ತದೆ. ಅದೊಂದು ದೂರದ ಪ್ರಯಾಣವಾಗಿತ್ತು. ಕವನ ವಿಂಡೋ ಸೀಟ್ ಹತ್ತಿರ ಕುಳಿತುಕೊಂಡಿದ್ದಳು. ಇಂಪಾದ ಗಾಳಿ ಜೊತೆ ಸುಂದರ ದೃಶ್ಯಗಳು. ಹಾಗೆಯೇ ಸ್ವಲ್ಪ ದೂರ ಸರಿದಾಗ ಅಜ್ಜಿಯೊಬ್ಬಳು ಅವಳ ಪಕ್ಕದ ಸೀಟ್ನಲ್ಲಿ ಕುಳಿತುಕೊಂಡರು. ವಯಸ್ಸಾದವರಾದ್ದರಿಂದ ಕಾರಣ ಎಲ್ಲರಲ್ಲೂ ಮಾತನಾಡಿಸುವ ಹಂಬಲ. ಆದ್ದರಿಂದಲೇ ಅಜ್ಜಿ ಕವನದಲ್ಲಿ ಮಾತನಾಡಿಸಬೇಕಾಗಿ ಚಡಪಡಿಸುತ್ತಿದ್ದರು. ತಕ್ಷಣ ಡ್ರೈವರ್ ಬ್ರೇಕ್ ಹಾಕಿದ. ಒಮ್ಮೆಲೆ ಆ ಬಸ್ಸಿನಲ್ಲಿದ್ದವರೆಲ್ಲ ಮುಂದೆ ಬಾಗಿ ಅದೇ ರಭಸದಲ್ಲಿ ಹಿಂದೆ ಸೀಟ್ಗೆ ಒರಗಿದರು. ಅಜ್ಜಿ, ಏನೂ ಆಗಿಲ್ಲ ತಾನೇ ಎಂದು ಕವನ ಗಾಬರಿಯಿಂದ ಕೇಳಿದಳು. ಅಜ್ಜಿ ಪಿಸುನಗುತ್ತಾ, ಇಲ್ಲಮ್ಮ, ಏನೂ ಆಗಿಲ್ಲ ಎಂದರು. ಹಾಗೆ ಅವರಿಬ್ಬರು ಪರಸ್ಪರ ಪರಿಚಿತರಾದರು. ಕವನ ಮೆಡಿಸಿನ್ ಸ್ಟೂಡೆಂಟ್. ರಜೆಯಲ್ಲಿ ಅಜ್ಜಿಯ ಮನೆಗೆ ಹೋಗಬೇಕೆಂಬ ಆಸೆಯಿಂದ ರಾಜಪುರಕ್ಕೆ ಪ್ರಯಾಣ. ಆದರೆ ಅಜ್ಜಿ ಎಲ್ಲಿ ಹೋಗಬೇಕೆಂದು ಕೇಳಿದಾಗ ಅವರು ಸ್ಪಷ್ಟವಾಗಿ ಉತ್ತರಿಸಿದೆ, ಇಲ್ಲೇ ಹತ್ತಿರ ಎಂದು ಸುಮ್ಮನಾದರು. ಹಾಗೆ ಕತ್ತಲಾಯಿತು. ಇಬ್ಬರು ನಿದ್ದೆಗೆ ಜಾರಿದರು. ಮುಂಜಾನೆ 7 ಗಂಟೆ. ಸೂರ್ಯ ರಶ್ಮಿಗಳು ಕವನಾಳ ಕಣ್ಣುಗಳನ್ನು ಮುತ್ತಿಡುತ್ತಿದ್ದವು. ಕವನ ಮೆಲ್ಲನೆ ತನ್ನ ಕೋಮಲ ಕಣ್ಣುಗಳನ್ನು ತೆರೆದಳು. ನಿಧಾನವಾಗಿ ಪಕ್ಕದ ಸೀಟ್ಗೆ ಕಣ್ಣು ಹಾಯಿಸಿದಾಗ ಅಜ್ಜಿ ಅಲ್ಲಿಲ್ಲ. ಅರೆ, ಅಜ್ಜಿಯಲ್ಲಿ ಹೋದರು? ನಿನ್ನೆ ರಾತ್ರಿ ತಾನೇ ಒಟ್ಟಿಗೆ ಮಾತನಾಡಿ ಮಲಗಿದ್ದೆವು ಎಂದು ಕವನ ತನ್ನಲ್ಲೇ ತಾನು ಕೇಳಿಕೊಂಡಳು. ಆದರೂ ಏನೋ ಅನುಮಾನದಲ್ಲಿ ಅವಳು ತನ್ನ ಹಿಂದಿನ ಸೀಟಲ್ಲಿ ಕುಳಿತುಕೊಂಡಿದ್ದ ಹೆಂಗಸಲ್ಲಿ ವಿಚಾರಿಸಿದಳು, ಯಾರು ನಿಮ್ಮ ಪಕ್ಕದಲ್ಲಿ ಹಾಗೆ ಯಾರೂ ಕುಳಿತುಕೊಂಡಿರಲಿಲ್ವಲ್ಲ? ನಿನ್ನೆಯಿಂದನೂ ನಾನು ನಿಮ್ಮನ್ನು ವೀಕ್ಷಿಸುತ್ತಿದ್ದೆ. ನೀವು ನಿಮ್ಮಷ್ಟಕ್ಕೇನೆ ಮಾತನಾಡುತ್ತಿದ್ರಲ್ಲ. ನಾನೇನೋ ಈ ಯುಗದ ಜನರಲ್ವೇನೋ, ಅದೇನೋ ಕಿವಿಗೆ ಸಿಲುಕಿಸಿ ಸೋಕೆ ಮಾಡುತ್ತಿರಬಹುದು ಎಂದು ಸುಮ್ಮನಾದೆ ಎಂದು ಆ ಹೆಂಗಸು ಉತ್ತರಿಸಿದರು. ಕವನಾಳಿಗೆ ಇದೆಲ್ಲ ಕೇಳಿದಾಗ ಆಶ್ಚರ್ಯವಾಯಿತು. ತನ್ನಲ್ಲಿ ತನಗೆ ಅನುಮಾನ ಶುರುವಾಯಿತು. ಹಾಗಾದರೆ ತಾನು ನಿನ್ನೆ ಇಡೀ ದಿನ ಆ ಅಜ್ಜಿಯಲ್ಲಿ ಮಾತನಾಡುತ್ತಿದ್ದೆಲ್ಲ ಸುಳ್ಳ ಎಂದು ಕವನ ತನ್ನಲ್ಲೇ ಪ್ರಶ್ನಿಸಿದಳು. ಅವಳಿಗೆ ತನ್ನ ಪಕ್ಕದ ಸೀಟ್ ನೋಡುವಾಗ ಆ ಅಜ್ಜಿ ಕುಳಿತುಕೊಂಡು ಮುಗುಳ್ನಗುವಂತೆ ಭಾಸವಾಗುತ್ತಿತ್ತು. ಅಂತೂ ಕವನ ತನ್ನ ಅಜ್ಜಿ ಮನೆಗೆ ಬಂದು ಸೇರಿದಳು. ಕವನಾಳ ಅಜ್ಜಿ ಮುತ್ತವ್ವ ತನ್ನ ಮೊಮ್ಮಗಳು ಬರುವುದೆಂದು ಎಲ್ಲೆಲ್ಲದ ಆನಂದ. ಹಾಗೆಯೇ ಮುಂಬಳಿಗೆ ಇಷ್ಟವಾದ ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡಿಟ್ಟಿದ್ದಳು. ಕವನ ಎಲ್ಲವನ್ನು ಖುಷಿಯಿಂದ ಸೇವಿಸಿದಳು. ಹಾಗಾದರೆ ಕವನಾಳ ಪಕ್ಕ ಕುಳಿತು ನಗುತ್ತಾ ಮಾತನಾಡುತ್ತಿದ್ದ ಅಜ್ಜಿ ಯಾರು? ಆ ಅಜ್ಜಿ ಇದ್ದಕ್ಕಿದ್ದಂತೆ ಎಲ್ಲಿ ಮಾಯವಾದಳು? ಆ ಅಜ್ಜಿ ಕವನಾಳ ಪಕ್ಕ ಕುಳಿತು ಮಾತನಾಡುತ್ತಿದ್ದದ್ದು ಏಕೆ? ಕವನಾಳಿಗೆ ಕಂಡ ಅಜ್ಜಿ ಬೇರೆ ಪ್ರಯಾಣಿಗರಿಗೆ ಯಾಕೆ ಕಾಣಿಸಲಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಭಾಗದಲ್ಲಿ ಉತ್ತರ ತಿಳಿಯೋಣ.